ಹಾಯ್ ಗುರು, ನಾನು ಬೆಳಗ್ಗೆ ಎದ್ದಾಗ 5 ಗಂಟೆ ಆಗಿತ್ತು. ಶಿಸ್ತಾಗಿ ಎದ್ದು ಈಚೆಗೆ ಬಂದೆ ವಾಕಿಂಗ್ ಹೋಗೋಣ ಅಂತ. ವಾಕಿಂಗ್ ಎಲ್ಲಿಗೆ ಹೋಗೋಣ ಯಾವನಿಗೆ ಗೊತ್ತು. ಆಮೇಲೆ ಗ್ಯಾಪ್ನಾಗಿದ್ದೆ ಏರವಳ್ಳಿ ಪಾರ್ಕು, ಫುಲ್ಲು ಚಿಲ್ಲು. ಅಲ್ಲ ಗುರು, ಚಳಿ. ಹಂಗೆ ಮುಂದಕ್ಕೆ ಪಾಸ್ ಆದೆ. ರೋಡ್ ಸೈಡ್ ಬೀದಿ ದೀಪ ಮಾತ್ರ ಕಾಣಿಸ್ತಿತ್ತು. ಕೆರೆಯಲ್ಲಿ ಮೀನು ಸಿಗ್ಬೋದಾ ಅಂತ ನೋಡ್ತಿದ್ದೆ. ಹಂಗೆ ಮುಂದೆ ಹೆಜ್ಜೆ ಹಾಕಿದಾಗ ಒಬ್ಬರು ಒಳ್ಳೆ ವ್ಯಕ್ತಿನ ಮೀಟ್ ಆದೆ. ಮನಸ್ಸು ಮಾತ್ರ ಫುಲ್ಲು ಸ್ವೀಟು. ಇವರೇ ನೋಡಿ ಗುರು ಆ ವ್ಯಕ್ತಿ. ಇವರಿರೋದು ನೆಲಮಂಗಲದಲ್ಲಿ. ನೆಲಮಂಗಲದಿಂದ ಇಲ್ಲಿಗೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಇವರು ಇಲ್ಲಿ ನೈಟ್ 8 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಪಾರ್ಕ್ ಮತ್ತು ಪರಿಸರನ ನೋಡ್ಕೊಳ್ಳೋದು ಇವ್ರದೇ ಜವಾಬ್ದಾರಿ. ಸೂಪರ್ ಅಲ್ವಾ? ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಿ ಮುಂದೆ ಬಂದೆ. ಬಂದು ನೋಡಿದ್ರೆ ಫುಲ್ಲು ನೀಲಿ ನೀಲಿ. ಅವಾಗ ಸೂರ್ಯ ಹುಡ್ತಿದ್ನೇನೋ ಅನಿಸುತ್ತೆ. ಮೀನು ಇವಾಗ ಈಚೆಗೆ ಬರ್ತಾ ಇದ್ದಾವೆ. ಈ ವೆದರ್ ನೋಡಿ ಫುಲ್ ಹಂಗೆ ಕಣ್ಣು ತಂಪಾಗೋಯ್ತು. ಆದರೆ ಇದನ್ನು ನೋಡಿ ನನ್ನ ಕಣ್ಣೇ ಹೊಂಟೋಯ್ತು. ಹೌದು ಗುರು, ಏನು ಗುರು ಕಸ ಎಲ್ಲ ಹಿಂಗೆ ಹಾಕವ್ರೆ ನೋಡಿ, ತಗೊಂಡೋಗಿ ಅಲ್ಲೆಲ್ಲ ಸುರಿದ್ದಾರೆ. ಆ ಕಡೆ ಎಲ್ಲ ಕ್ಲೀನ್ ಐತೆ, ಇಲ್ಲೆಲ್ಲ ಕಸ ಹಿಂಗೆ ಐತೆ. ಯಪ್ಪ, ನಿಂತ್ಕೊಳ್ಳೋಕೈತೆ ಇಲ್ಲ. ನಾನಂತೂ ಜಾಗ ಬಿಡ್ತೀನಿ. ಹಂಗೆ ಮುಂದಕ್ಕೆ ಬಂದೆ. ಚಕ್ಕೋತ ಹಣ್ಣು. ಇದನ್ನು ತಗೊಂಡೋಗಿ ಕೊಟ್ಟರೆ ನಮ್ಮಮ್ಮ ಫುಲ್ಲು ಖುಷಿ ಅಂದ್ಕೊಂಡೆ. ಮರದಿಂದ ಚಕ್ಕೋತ ಹಣ್ಣು ಬಿದ್ದು ಒಡೆದೇ ಹೋಗೈತೆ. ಆದರೆ ಮರ ಹಣ್ಣು ಚಕ್ಕೋತ, ಮರ ಅರಳಿ ಮರ, ಏನಾದರೂ ಸಂಬಂಧ ಆಯ್ತಾ? ಜೀವನದಲ್ಲಾದರೂ ಮುಂದೆ ಬರಲಿಲ್ಲ. ಸೈಕಲ್ ಓಡಿಸಾರು ಮುಂದೆ ಬರೋಣ ಅಂದರೆ, ಆದರೆ ನಾವು ಅಣ್ಣ ನನಗಿಂತ ಮುಂದೆ ಅವನೇ. ಇವಾಗ ಹಿಂದಕ್ಕೆ ಹೋಯ್ತವನೆ ಅವಣ್ಣ. ನಾನು ಎಲ್ಲನೂ ಎಕ್ಸಸೈಸ್ ಒಂದೊಂದು ರೌಂಡ್ ಮಾಡಿ ಮುಂದಕ್ಕೆ ಹೊಂಟೆ. ಆದರೆ ಈಗ ಆಗಬಾರ್ದಿತ್ತು. ಒಂದು ಮರನೇ ಬಿದ್ದೋಗಿತ್ತು. ಹಂಗೆ ಸುತ್ತ ನೋಡ್ತಿರ್ಬೇಕಾದ್ರೆ ಒಂದು ಪ್ಲ್ಯಾನೆಟ್ ಕಾಣಿಸ್ತು. ಪ್ಲ್ಯಾನೆಟ್ ಅಲ್ಲ ಗುರು, ದ್ವೀಪ. ದ್ವೀಪ ಕೆರೆ ಮಧ್ಯದಲ್ಲೈತೆ ದ್ವೀಪ. ಒಂದಿನಾದರೂ ಇಲ್ಲಿ ಹೋಗ್ಬೇಕು ಗುರು. ನೋಡು ಗುರು, ಪಕ್ಷಿ ಎಷ್ಟು ಚೆನ್ನಾಗಿ ಆಡ್ತಾ ಇರ್ತವೆ ಅಲ್ಲಿ. ಹೆಂಗೆ ಹೋಗೋದು ಗುರು ಇಲ್ಲಿಗೆ? ತೆಪ್ಪದಲ್ಲಿ ಹೋಗ್ಬೇಕಷ್ಟೇ. ಮಿಸ್ ಆಗಿ ಬಿದ್ದರೆ ಕೆಳಕ್ಕೆ ಗೋವಿಂದ. ಹಂಗೆ ಸೂರ್ಯನ ಹೇಳಿ ಪಾರ್ಕ್ಗೆ ಹೇಳಿ ಮನೆ ಕಡೆ ಬಂದೆ. ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಫ್ಯಾಕ್ಟ್ರಿ ಕಡೆ ಹೊರಟೆ. ಇವತ್ತಿನ ವಿಡಿಯೋ ಇಷ್ಟೇ. ಸಿಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟಾಟಾ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.